ನೀವು ಅವಚ ಶಬ್ದದಿಂದ ಬೋಯಕ್ ಬಂದ್ರೆ ಇಲ್ಲಿ ಯಾರುವೇ ಏಳಿಗಳಿಲ್ಲ. ನಾವೇ ಈಡಿಗ ಬಿಲ್ಲವ ಸಮಾಜ, ನಾವು ಗಣಸರು, ನಾವು ಇತಿಹಾಸ ಇದ್ದಂತ ಸಮಾಜ. ಇವಕ್ಕೆಲ್ಲ ನಾವು ಬೊಗ್ಗಂತ ಜನನೂ ಅಲ್ಲ, ಇಂಥ ಗೊಡ್ಡು ಬೆದರಿಕೆಗೆ ಎದುರಂತ ಜನನೂ ಅಲ್ಲ. ಕೊಂಡನೆ ಯಾವ ತರ ಆಯ್ತಾರ ನೋಡಿ, ದೇವಸ್ಥಾನ ಮುಂದೆ ಕೊಂಡ ಹಳ್ಳಕ್ಕೆ ಹೋಗ್ಬಿಟ್ಟು ಆ ತರ ಆಗ್ಬಿಡ್ತೀವಿ ನಮ್ಮ ಸಮಾಜ. ನಾವೇನು ಅಷ್ಟು ಸುಲಭ ಅಂತ ತಿಳ್ಕೊಬಿಡಿ. ಸರ್, ಅನಿತಾ ಕಾಸರಗೋಡು ಎಂಬಾಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಶ್ಲೀಲ ಪದಗಳು ಅಂದರೆ ಬಿಲ್ಲವ ಸಮಾಜಕ್ಕೆ ಸಂಬಂಧಪಟ್ಟಂಥ ಮತ್ತು ಬಿಲ್ಲವ ಜೊತೆಗೆ ಸಿಟ್ಟಿಗೆ ಸಂಬಂಧಪಟ್ಟಂಗೆ ಒಂದು ಅಶ್ಲೀಲ ಪದಗಳು ಬಳಸಿ ವಿಡಿಯೋ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳೋದ್ರೆ? ಸರ್, ನಾನು ನಮ್ಮ ಬೆಳ್ತಂಗಡಿ ಅಧ್ಯಕ್ಷರು ಪ್ರಸಾದ್ ಅಂತಂತವ್ರೆ, ಅವ್ರನ್ನ ವಿಚಾರಿಸ್ದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪು, ಫೇಸ್ಬುಕ್ ಗ್ರೂಪಲ್ಲೆಲ್ಲ ಬರ್ತಿತ್ತು. ಇವೆಲ್ಲ ಬೇಕು, ಯಾಕಂದರೆ ಕೆಲವೊಂದು ಈಗೆಲ್ಲ ಜಾಸ್ತಿ ಬೇಕು ತಾನೇ ಬರ್ತಿರೋದು. ಆ ಉದ್ದೇಶಕ್ಕೆ ಇಟ್ಕೊಂಡು ನಾನು ಇದೇನು ಬೇಕು ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ತಿರ್ಗಾ ನೆನ್ನೆ ಇದನ್ನು ನಾನು ಅವರು ಅಡ್ರೆಸ್ ಫೋನ್ ನಂಬರ್ ಸಿಕ್ತು, ಕಲೆಕ್ಟ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಏನಿ ಫೇಸ್ಬುಕ್ಕಲ್ಲೆಲ್ಲ ಈ ಥರ ಅನಿತಾ ಕಾಸರಗೋಡು ಈ ಥರ ಬಿಲ್ಲವ ಸಮಾಜಕ್ಕೆಲ್ಲ ಈ ಥರ ಈ ಬಾಯಿಗೆ ಬಂದಂತೆ ಅವಚ ಶಬ್ದಗಳಿಂದಲ್ಲ ಈ ಥರ ಜನಾಂಗಕ್ಕೆ ಬೋಯ್ತಾವಾಗ ನೀವೇನು ಮಾಡ್ತಾಯಿದ್ರಿ, ಏನು ಸಮಾಚಾರ ಅಂತ ಕೇಳಿದಾಗ ಅವರು ಇರೋ ವಿಚಾರ ಹೇಳಿದ್ರು. ಈ ಥರ ಹಿಂಗೆ ಯಾರೋ ನಮ್ಮವರೇ ಒಬ್ಬರು ಅವ್ರಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು, ಅಂದರೆ ಬೇರೆ ಬೇರೆ ವ್ಯವಹಾರದ ವಿಚಾರದಲ್ಲಿ ಸ್ವಲ್ಪ ಮಾತು ನಡೆದಿತ್ತು. ಆ ಉದ್ದೇಶ ಇಟ್ಕೊಂಡು ಅವರು ಇಡೀ ಸಮಾಜಕ್ಕೆ ಅವಚ ಶಬ್ದದಿಂದ ಬೋಯ್ತಾವ್ರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಅದಕ್ಕೆ ನಾ ಹೇಳಿದೆ ಅವ್ರಿಗೆ, ನೋಡ್ರಿ, ವ್ಯಕ್ತಿಗತವಾಗಿ ವೈಯಕ್ತಿಕ ಆದರೆ ಅವ್ರ ಕಾನೂನು ಏನೈತೆ, ಪೊಲೀಸ್ ಐತೆ, ಕಾನೂನು ಐತೆ. ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಅವನ್ನ ಒಬ್ಬನ ವಿಚಾರದಲ್ಲಿ ಒಮ್ಮನ ತೊಂದರೆ ಆಗಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸ್ಲಿ. ಬಟ್ ಇಡೀ ಸಮಾಜನೇ ಅವಚ ಶಬ್ದದಿಂದ ಬೋಯ್ದು ನೀವೇನು ಮಾಡ್ತೀರಿ ಅಧ್ಯಕ್ಷರೇ, ನೀವೆಲ್ಲ ಸಮಾಜ ಏನು ಮಾಡ್ತೀರಿ ಅಂಥವ್ರಿಗೆಲ್ಲ ನೀವು ಬೋಯೋಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಪ್ರಶ್ನೆ ಮಾಡಿದಾಗ ಇಲ್ಲ, ನಾವು ಕಂಪ್ಲೇಂಟು ಬೆಳ್ತಂಗಡಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿವಿ, ಪೊಲೀಸ್ ಕೊಟ್ಟು ಗಲಾಟೆ ನಡೆದು 5 ದಿವಸ ಆಗಿದೆ ಅಂತ. 5 ದಿವಸದಿಂದ ಪೊಲೀಸವರು ಇದ್ರ ಬಗ್ಗೆ ಏನು ಕ್ರಮ ಇನ್ನೂ ತಗೊಳ್ಳಿಲ್ಲ ಅಂದ್ಬಿಟ್ಟು ಮಾತಾಡಿದಾಗ ನೋಡಿ, ಇಷ್ಟೇ ಹೇಳೋದು, ವೈಯಕ್ತಿಕವಾದ ವಿಚಾರ ಇದ್ದರೆ ನೀವು ಕಾನೂನು ಹೋರಾಟದಲ್ಲಿ ಅವ್ರಿಗೆ ಶಿಕ್ಷೆ ಇದು ಮಾಡಿ. ಇಡೀ ಸಮಾಜನೇ ನೀವು ಅವಚ ಶಬ್ದದಿಂದ ಬೋಯಕ್ಕೆ ಬಂದರೆ ಇಲ್ಲಿ ಯಾರುವೇ ಏಳಿಗಳಿಲ್ಲ. ನಾವೇ ಈಡಿಗ ಬಿಲ್ಲವ ಸಮಾಜ, ನಾವು ಗಣಸರು, ನಾವು ಇತಿಹಾಸ ಇದ್ದಂಥ ಸಮಾಜ. ಯಾರೋ ಒಬ್ರು ಮಾತಾಡಿದ್ರೆ ಇವಕ್ಕೆಲ್ಲ ನಾವು ಬೊಗ್ಗಂತ ಜನನೂ ಅಲ್ಲ, ಇಂಥ ಗೊಡ್ಡು ಬೆದರಿಕೆಗೆ ಎದುರಂಥ ಜನನೂ ಅಲ್ಲ. ಇಂಥವು ಬೇಕಾದಷ್ಟು ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ ಇವತ್ತು ಕಾನೂನು ಬಿಟ್ಟು ಹೋಗ್ಬಾರ್ದು, ಕಾನೂನು ಚೌಕಟ್ಟುಗಳಿಗೆ ಇವತ್ತು ಬಗೆಹರಿಸ್ಕೋಬೇಕು ವ್ಯವಹಾರನ ಅಂತ ಅಂದ್ಬಿಟ್ಟು ಸುಮ್ಮನಿರೋದು. ಇಲ್ಲದ್ರೆ ಈ ಜನಾಂಗ ಏನೋ ಕೊಂಡ ದೇವಸ್ಥಾನದಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ, ಕೊಂಡನೆ ಯಾವ ಥರ ಆಯ್ತಾರೆ ನೋಡಿ, ದೇವಸ್ಥಾನ ಮುಂದೆ ಕೊಂಡ ಹಳ್ಳಕ್ಕೆ ಹೋಗ್ಬಿಟ್ಟು ಆ ಥರ ಆಗ್ಬಿಡ್ತೀವಿ ನಮ್ಮ ಸಮಾಜ. ನಾವೇನು ಅಷ್ಟು ಸುಲಭ ಅಂತ ತಿಳ್ಕೊಬಿಡಿ. ಈಡಿಗ ಬಿಲ್ಲವ ಅಂತ ಅಂದ್ಬಿಟ್ಟು ನಾವು ಇತಿಹಾಸ ಇರೋಂಥ ಸಮಾಜ. ಏನಂದರೆ ನಾವು ನಾರಾಯಣ ಗುರುಗಳು, ಅಣ್ಣ ಬಸವಣ್ಣವರು, ಅಂಬೇಡ್ಕರ್ ಸಿದ್ಧಾಂತ ಇಟ್ಕೊಂಡು ನಮ್ಮ ಸಮಾಜ ಇವತ್ತು ಜೀವನ ನಡೆಸ್ತಾರಂಥ ಸಮಾಜ ಈಡಿಗ ಬಿಲ್ಲವ ಅಂತ. ಯಾರಿಗೆ ಗೊಡ್ಡು ಬೆದರಿಕೆಗೆ ಎದುರಲ್ಲ. ದಯವಿಟ್ಟು ಪೊಲೀಸವ್ರಿಗೆ ಹೇಳ್ತಿರೋ ಉದ್ದೇಶ ಇಷ್ಟೇ, ದಯಮಾಡಿ ಇವತ್ತು ನಾಳೆ ಅವನ್ನ ಬಂಧಿಸ್ತಿಲ್ಲ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಬರೀ 4 ಮನೆ ಇರಲಿ, 4 ಮನೆ ಇದ್ರೂ ನಮ್ಮ ಸಮಾಜ ಈಡಿಗ ಬಿಲ್ಲವ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಯ್ತ ಪ್ರತಿಯೊಂದು ಜಿಲ್ಲೆಗಳಲ್ಲೂ. ಈ ಸಮಯದಲ್ಲಿ ನಾನು ಎಚ್ಚರಿಕೆ ಕೊಡ್ತಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾವುದೋ ಈ ನೀವು ಅಮಿಸ್ಗಳಿಗೆ ಇಲ್ಲ ಯಾವುದೋ ರಾಜಕಾರಣಿಗಳಿಗೆ ನೀವು ಎಲೆ ಹಿಂಸು ಅಂದ್ಬಿಟ್ಟು ಸಪೋರ್ಟ್ ಕೊಡ್ಕೋಬೋದು. ಇವತ್ತು ಇವಳು ಅಂತೇಳಿ ನಾಳೆ ಇವಳು ನೋಡಿ ಇನ್ನೊಬ್ರು ಟೀಕೆ ಮಾಡ್ತಾರೆ ಸಮಾಜಕ್ಕೆ. ಅದಾಗಬಾರ್ದು. ದಯಮಾಡಿ ಅವಳನ್ನ ಬಂಧಿಸೋಕ್ಕೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಮಾಡಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತಾವೆ. ಸರ್, ಈಗ ವೈಯಕ್ತಿಕವಾಗಿ ಅನ್ಯಾಯ ಆಗಿದ್ರೆ, ಯಾರಿಂದ ಬೇರೆಯಾದ್ರೆ ಇದಾಗಿದ್ರೆ ಹೋಗಿ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು. ಬಟ್ ಅಂದರೆ ಕಾನೂನು ರೀತಿಯಲ್ಲಿ ಸಮರಸ ಆಗಬೇಕು. ಬಟ್ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿ ವಿಚಾರ ತಗೊಂಡು ಒಂದು ಸಮಾಜನ ಬೈತಾರೆ ಅಂದರೆ, ಅಶ್ಲೀಲ ಪದಗಳು ನಿಂತಿಸ್ತಾರೆ ಅಂದರೆ ಈಕೆ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡ್ತಿದ್ದಾಳೆ ಅಂತ. ಸರ್, ಈಗ ಏನಾಗೈತೆ, ಈಗ ಮೊನ್ನೆ ನೋಡಿದ್ರಿ ಚೇತನ್, ಅವನು ಅಮೆರಿಕದವ್, ನಮ್ಮ ಇಂಡಿಯಾದವನೇ ಅಲ್ಲ. ರಾಜ್ಕುಮಾರ್ಗೂ ಅವನಿಗೂ ಸಂಬಂಧನೇ ಇಲ್ಲ. ಈಗೇನಾಗೈತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹೆಸರುಗಳು ಇದೊಂಥರ ಇವ್ರಿಗೆ ಕಾಯಿಲೆ ರೋಗ ಥರ ಆಗ್ಬಿಡೈತೆ. ಏನೋ ಹೆಸರು ಮಾಡಬೇಕು, ಅದು ಒಳ್ಳೇದಾಗಲಿ ಕೆಟ್ಟರಾಗಲಿ ಹೆಸರು ಮಾಡಬೇಕು ಅವ್ರಿಗೆ. ಪ್ರಚಾರಕ್ಕೆ ಸಲುವಾಗಿ ಈ ಥರ ಮಾಡೋಂಥ ಉದ್ದೇಶಗಳು ಇರ್ತವೆ. ಇದೆಲ್ಲ ಸರ್ಕಾರನೂ ಅಷ್ಟೇ,
ಇದಕ್ಕೆಲ್ಲ ಪೊಲೀಸು ಇದಕ್ಕೊಂದೊಂದು ಕಾನೂನು ತಂದು ಇಂಥವನ್ನೆಲ್ಲ ರದ್ದು ಮಾಡಬೇಕು. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಥರ ಏನೇನೋ ಮಾತಾಡೋದು ಗಣ್ಯ ವ್ಯಕ್ತಿಗಳಿಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು. ಇದೇ ನಾವು ಈಗ ಅವರು ನಾವು ವಿಚಾರಿಸ್ತೆ ಈ ಮಹಿಳೆ ಯಾವ ಜನಾಂಗದಾಗ ಬ್ರಾಹ್ಮಣರು ಅಂತ, ನಾವು ಅದೇ ಥರ ಈಗ ಬ್ರಾಹ್ಮಣರಿಗೆ ನಾವು ಟೀಕೆ ಮಾಡ್ಬೋದೈತಲ್ಲ, ಆ ಸಮಾಜ ಅವಳಿಗೆ ಈ ಥರ ಮಾಡುವಂತೆ ಏನು ಹೇಳ್ಕೊಟ್ಟಿಲ್ಲ. ಅವಳ ಉದ್ದೇಶ ಏನು, ಅವಳ ಹೆಸರು ಮಾಡಬೇಕು, ಪ್ರಚಾರ ಗೀಡ್ಸ್ಕೋಬೇಕು ಅಂತ ಈ ಥರ ಇಡೀ ಬಿಲ್ಲವ ಸಮಾಜ ಈಡಿಗ ಸಮಾಜಕ್ಕೆ ಟೀಕೆ ಮಾಡೋಳೆ. ಇದು ಖಂಡನೀಯ, ಇದು ತಪ್ಪಿಸ್ತೀವಿ. ಸರ್ಕಲ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿ ಮಾತಾಡಿದ್ದೀನಿ ನಾನು, ದಯವಿಟ್ಟು ಇವತ್ತು ನಾಳೆ ಬಂಧಿಸ್ಬೇಕು, ಇಲ್ಲಾಂದರೆ ನಿಮ್ಮ ವಿರೋಧವಾಗಿ ನಾವು ಪ್ರತಿಭಟನೆ ನಡೆಸಬೇಕಾಯ್ತು ಎಲ್ಲ ಕಡೆನೂ ಅಂತ ಅಂದ್ಬಿಟ್ಟು ನಾವು ನಿನ್ನೆ ಅವ್ರಿಗೂ ಮಾತಾಡಿದ್ದೀನಿ ನನಗೂ, ಯಾರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ರವಿಕುಮಾರ್ ಅಮ್ಮನ್ ಅವ್ರಿಗೆ. ಈ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಒಂದು ಸಮಾಜದ ವತಿಯಿಂದ ಕಂಪ್ಲೇಂಟ್ ಕೊಟ್ಟು ಆಕೆ ವಿರುದ್ಧ ಕಾನೂನು ಕ್ರಮಗಳು ಅಂತ ಮನವಿ ಮಾಡಿರೋದಿದೆಯಾ ಸರ್? ಸರ್ ಮಾಡವ್ರೆ, ಈಗ 2-3 ಕಡೆ ಈಗ ಸಂಘ ಸಂಸ್ಥೆರು ನಾರಾಯಣಗೂರು ಟೆಸ್ಟ್ನವ್ರು ಮಾಡವ್ರೆ, ಬಿಲ್ಲವ ಸಂಘದವ್ರು ಮಾಡವ್ರೆ, ಕೆಲವೊಂದು 5-6 ಸಂಘದವರೆಲ್ಲ ಈಗ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರೆ. ಇವತ್ತೇನು ಪ್ರತಿಭಟನೆ ಮಾಡಬೇಕು ಅಂತಿದ್ರು, ಆ ಸ್ಟೇಷನ್ ಮುಂದೆ, ಯಾಕಂದರೆ ಇನ್ನೂ ಬಂಧಿಸಿಲ್ಲ. 5 ದಿವಸ 6 ದಿವಸ ಆಗಿದ್ರೂ ಇನ್ನೂ ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ? ಇಷ್ಟೋ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತಾಡುವಂಥ ವ್ಯಕ್ತಿನ ಯಾಕೆ ಇನ್ನೂ ಬಂಧಿಸಿಲ್ಲ? ಅದು ಪ್ರಶ್ನೆ ನಾನು. ಯಾಕಂದ್ರೆ ಈಗ ಅಂದರೆ ನೀವು ಹೇಳೋ ಪ್ರಕಾರ ಈ ಹಿಂದೆ ಯಾರಾದರೂ ಪ್ರಭಾವ ವ್ಯಕ್ತಿಗಳಿದ್ದಾರೆ ಅಂತಾನೆ ಸರ್? ಪ್ರಬಲ ವ್ಯಕ್ತಿಗಳು ಮಾಡಬಾರ್ದು ಮಾಡಿ ಅಂತ ಹೇಳಲ್ಲ, ಅನುಭವಿಸೋರೆ. ಹುಟ್ಟಿಂದ ನೀವು ಕುಡಿಲೇಬೇಕು. ಇವತ್ತಿಲ್ಲ ನಾಳೆ ಕಾನೂನು ಅಡಿಯಲ್ಲಿ ಸಿಕ್ಕಾಕೊಂಡಾಗ ಇಂಥವ್ರಿಂದ ಹಿಂಗೆ ಹೇಳ್ಕೊಟ್ರು ಅಂತ ಬರಲೇಬೇಕಾನೆ, ಆಗ ಅನುಭವಿಸ್ತಾರೆ ಅವರು. ಯಾಕಂದ್ರೆ ಸರ್ ಇದೊಂದು ಸಣ್ಣ ವಿಚಾರ ಅಲ್ಲ ಇದು. ಯಾಕಂದ್ರೆ ಜಾತಿಗಳ ನಡುವೆ ವಿಷ ಬಿತ್ತಿ ಇವತ್ತು ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡೋದು ಇರುವಂಥದ್ದು ಅಂಥದ್ದು ಇಷ್ಟಿದ್ರೆ ಯಾಕೆ ಪೊಲೀಸ್ನವರು ಇನ್ನೂ ಆಕೆ ವಿರುದ್ಧ ಕ್ರಮ ತಗೊಂಡಿಲ್ಲ? ಸರ್ ಅವಳು ಬೆನ್ನಿಂದ ಯಾರೋ ಕುಮ್ಮಕ್ ಕೊಡ್ತಾವ್ರೆ, ಆ ಉದ್ದೇಶದಿಂದ ಅವರು ಆ ಒತ್ತಡದಿಂದ ಅವರು ಲೇಟ್ ಮಾಡ್ತಾವ್ರೆ. ಇದು ಪೊಲೀಸ್ ಇಲಾಖೆ, ನನಗೆ ಅವ್ರಿಗೊಂದು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಐತೆ. ಇವತ್ತು ನಾಳೆ ಅವ್ರು ಬಂಧಿಸ್ತಾರೆ, ಅವ್ರು ಅರೆಸ್ಟ್ ಮಾಡ್ತಾರೆ ಅಂತ ಅನ್ನೋದು ಒಂದು ನಂಬಿಕೆ ಐತೆ. ಮಾಡಿಲ್ಲ ಅಂದರೆ ಸಮಾಜದ ನಾವು ನೋಡಿ ಸರ್, ಒಂದು ದಿವಸ ಹುಡ್ತೀವಿ, ಒಂದು ದಿವಸ ಸಾಯ್ತೀವಿ. ಸಮಾಜ ವಿಚಾರದಲ್ಲಿ ಯಾರ್ಯಾರ ಟೀಕೆ ಟಿಪ್ಪಣಿ ಮಾಡಿದ್ರೆ ನಾವು ಮಾತ್ರ ಬಿಟ್ಕೊಡಲ್ಲ. ಅದೇನಾರ ಆಗಲಿ, ನಾವು ಜೈಲಿಗೆ ಹೋಗೋಕ್ಕೂ ರೆಡಿ. ಸಮಾಜ ವಿಚಾರ ಬಂದರೆ ಯಾವ ಡೋಂಟ್ ಕೇರ್. ಒಂದು ವೇಳೆ ಕಾನೂನು ಪ್ರಕ್ರಿಯೆ ವಿಳಂಬ ಮಾಡಿದ್ರೆ, ಯಾರ ಪ್ರಭಾವಗಳು ಒತ್ತಡಕ್ಕೆ ಮಾಡೋದು ಪೊಲೀಸರು ಹಿಂದೇಟ್ ಹಾಕಿದ್ರೆ ನಿಮ್ಮದು ಒಂದು ಹೋರಾಟ ಯಾವ ರೀತಿ ಇರುತ್ತೆ? ನಮ್ದು ಹೋರಾಟ ಉಗ್ರವಾದ ಹೋರಾಟ ಇರುತ್ತೆ. ಈ ಸಮಯದಲ್ಲಿ ಎಲ್ಲ ಜಿಲ್ಲೆ ಬಿಲ್ಲವ ಸಮಾಜ ಆಗಿರ್ಬೋದು, ಈಡಿಗ ಸಮಾಜ ಆಗಿರ್ಬೋದು, ದಯಮಾಡಿ ನೀವು 4 ಮನೆ ಇರಲಿ, ಬರೀ 10 ಜನ ಇರಲಿ, ನಿಮ್ಮ ಹೋರಾಟ ಮಾಡಿದ್ರೆ ಮಾತ್ರ ಇವತ್ತು ಸಮಾಜಕ್ಕೆ ನ್ಯಾಯ ದೊರಕಬೇಕಾರೆ. ಇಲ್ಲ ಅಂದರೆ ನಮ್ಮ ಸಮಾಜ ಇನ್ನುಳ್ಕತ್ತೆ. ದಯವಿಟ್ಟು ನಿಮ್ಮ ದ್ವೇಷ ಇದ್ರೆ ಬಿಟ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಸಮಾಜ ವಿಚಾರದಲ್ಲಿ ಹೋರಾಡಬೇಕು. ಇಂಥವನ್ನೆಲ್ಲ ಖಂಡಿಸ್ಬೇಕು ಪ್ರತಿಯೊಂದು ಜಿಲ್ಲೆನೂ. ಇನ್ನು ಮುಂದೆ ಏನೇ ಮಾತಾಡ್ಬೇಕಾದ್ರೆ ಮುಂದೆ ಆಲೋಚನೆ ಇಟ್ಕೊಂಡು ಮಾತಾಡೋಂಥ ಭಯ ಅವರಲ್ಲಿ ಇರಬೇಕು ಅಂತ ಈ ಸಮಯದಲ್ಲಿ ಹೇಳ್ತಾ, ನಾನು ಈಗ ಪೊಲೀಸ್ ಇಲಾಖೆಗೂ ಅಷ್ಟೇ ಹೇಳ್ತಿರೋದು, ದಯಮಾಡಿ ಇವತ್ತು ನಾಳೆ ಬಂಧಿಸಿ. ಇಲ್ಲ ಅಂದರೆ ನಿಮ್ಮ ಸ್ಟೇಷನ್ ಮುಂದೆ ಏನು ಕಂಪ್ಲೇಂಟ್ ಕೊಟ್ಟಿವಿ, ಸ್ಟೇಷನ್ ಮುಂದೆ ಅವಳನ್ನ ಅರೆಸ್ಟ್ ಮಾಡೋಗಂಟು ಪ್ರತಿಭಟನೆ ನಾವು ನಿಲ್ಲಿಸಲ್ಲ. ಸ್ಟೇಷನ್ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ತಿಳಿಸ ಬಯಸ್ತೀನಿ ಸರ್. ಸೊ ನಮ್ಮ ವಾಹಿನಿ ಮೂಲಕ ಆಕೆಗೆ ಒಂದು ಕಡೆ ಎಚ್ಚರಿಕೆ ಕೊಡೋದಾದ್ರೆ ಏನಂತ ಹೇಳ್ತಿರೋದು? ಈಗ ನೋಡಿ ಸರ್, ನಾವು ತಾಳ್ಮೆ ಇರೋ ಜನ. ಅವಳು ಇಡೀ ಸಮಾಜಕ್ಕೆ ಬೋದಾಗಲೇ ನಾವು 5-6 ಜನ ಮಹಿಳೆನ ಅವಳು ಬಿಟ್ಟು ಇಲ್ಲ ಕಂಬಕ್ಕೆ ಕಟ್ಟಕ್ಬೇಕಾಯ್ತು, ಇಲ್ಲ ಯಾಕ ಬಂದು ಕಾನೂನುವಾಗಿ ಕೇಸನ್ನು ಒಪ್ಪಿಸ್ಬೇಕಾಯ್ತು. ಇವರು ಇನ್ನೂ ಮಾಡ್ತಿದ್ದೇ ಇವ್ರು ನಮ್ಮ ಬಿಲ್ಲವ ಸಮಾಜ ತಪ್ಪು. ಅವಳನ್ನ ಫಸ್ಟ್ ಬರ್ಬೇಕಾಯ್ತು ಮಹಿಳೆಯರು ಬಿಟ್ಟು ಬಂದು ಒಂದು ಕಂಬದಲ್ಲಿ ಕಟ್ಟಾಕಿ ಅವಳನ್ನ ಇಲ್ಲಿ ಪೊಲೀಸ್ ಕಲಿಸಿ ಅವ್ರು ಯಾಂಡ ಕೊಡ್ಬೇಕಾಯ್ತು. ಇಲ್ಲಾಂದ್ರೆ ಇವರೇ ಪೊಲೀಸ್ ಸ್ಟೇಷನ್ ಒಮ್ಮನೆ ಹೇಳ್ಕೋಬೇಕಾಯ್ತು. ಅದೇನೋ ದಾರಿ ಬಿಡಿ ಸರ್. ಸಮಾಜಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ, ಸಮಾಜ ಮುಖ್ಯ ನಮಗೆ. ನಮ್ಮ ಸಮಾಜ ಈಗ ಪ್ರತಿಯೊಂದು ಇವತ್ತು ಅವ್ರವ್ರ ಸಮಾಜ ಬೀದಿಗಿಳಿದು ಹೋರಾಟ ಮಾಡ್ತೈತೆ. ನಾವ್ಯಾಕೆ ಮಾಡ್ಬಾರ್ದು? ನಮ್ಮ ಸಮಾಜದವರು ನಮಗೂ ಹಕ್ಕೈತೆ ಕೇಳಕ್ಕೆ. ಪ್ರಜಾಪ್ರಭುತ್ವ ಒಳಗಡೆ ನಮ್ಮ ಬಿಲ್ಲವ ಈಡಿಗ ಸಮಾಜ ನಮಗೂ ಒಂದು ಹಕ್ಕೈತೆ ಸರ್, ಕೇಳ ಹಕ್ಕೈತೆ ಪ್ರಜಾಪ್ರಭುತ್ವದಲ್ಲಿ. ಈ ಥರ ಯಾರೋ ಎಲ್ಲೇ ಕುಂತ್ಕೊಂಡು ಮಾತಾಡ್ಬಿಟ್ಟು ಯಾರೋ ಟೀಕೆ ಮಾಡಿದ್ರೆ ನಾವು ಕೇಳಕ್ಕೆ ತಯಾರಿಲ್ಲ. ಅಲ್ಲ ಸರ್, ಇಲ್ಲೊಂದು ಅರ್ಥ ಆಗ್ತದೆ. ಏನಂತಾರೆ, ಒಂದು ತಪ್ಪು ಮಾಡಿರೋ ವ್ಯಕ್ತಿ ಎಲ್ಲೇ ಕೂತ ಪ್ರಭಾವಗಳು ಯಾರಾಗಲಿ ತಕ್ಷಣ ಹೋಗಿ ಪೊಲೀಸರು ಹಿಡಿತಾರೆ. ಬಟ್ ಇವಕ್ಕೆ ಸಾಮಾನ್ಯದವಳು ಅಂತ ಇವ್ರು ಹಿಡಿಯಕ್ಕೆ ಯಾಕೆ ಅಷ್ಟೊಂದು ಸರ್ಕಸ್ ಮಾಡ್ತಾರೆ? ಬೆನ್ನಿಂದ ಯಾರೋ ಪ್ರಭಾವಿಗಳು ರಾಜಕಾರಣಿಗಳು ಅವ್ರಿಗೆ ಸಪೋರ್ಟ್ ಕೊಡ್ತಾರಿಂದ ಅವ್ರನ್ನ ಹಿಡಿಯಕ್ಕೆ ಇದು ಮಾಡ್ತಾರೆ. ಗೊತ್ತಾದ್ರೆ ಅವ್ರ ಮುಂದೆ ಅವ್ರ ಮೇಲೂ ಕ್ರಮ ಜರುಗಿಸ್ತೀವಿ. ತಪ್ಪು ಮಾಡೋರಿಗಿಂತ ತಪ್ಪು ಮಾಡಿಸ್ತಾರೆ ನೋಡಿ, ಅವ್ರಿಗೆ ಕಾನೂನಿನ ಶಿಕ್ಷೆ ಜಾಸ್ತಿ. ಅವರು ಅಷ್ಟು ಸುಲಭ ಬಿಡಲ್ಲ. ಇವತ್ತು ಸರ್, ಇವತ್ತು ಲಾಸ್ಟ್ ನಿಮ್ಗೆ ಹೇಳ್ತಿರೋದು, ಇವತ್ತು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಳನ್ನ ಅರೆಸ್ಟ್ ಮಾಡ್ಬೇಕು ಸರ್. ಮಾಡಿಲ್ಲ ಅಂದರೆ ಬೇರೆ ಥರ ಆಯ್ತವೆ ಅಂತ ಈ ಸಮಯದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀವಿ.